ಸಮಯ ಬಂದಾಗ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಅಂಥವನ್ನೆಲ್ಲ ನಾವು ಮಾಡಲೇಬೇಕಾಗತ್ತೆ. ಇದು ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ. ಕನ್ನಡಿಗರ ಸ್ವಾಭಿಮಾನ ಕೆದಕೋದು ಬಹಳ ಕಷ್ಟ ಇದೆ, ಅದನ್ನು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಕನ್ನಡಿಗರನ್ನ ಕೆಣಕಿದ್ದೀರ, ಬ್ಯಾನ್ ಅಲ್ಲ, ಏನು ಬೇಕಾದರೂ ನಿಮ್ಮ ಮೇಲೆ ಕ್ರಮ ಜಗಿಸ್ಬೋದು. ಈಗಾಗಲೇ ಅನೇಕ ಜನ ಅವ್ರ ಮೇಲೆ ಮೊಕದ್ದಮೆಗಳನ್ನು ಹೂಡಿದ್ದಾರೆ. ವಾಣಿಜ್ಯ ಮಂಡಳಿ ಅದರ ಬಗ್ಗೆ ನಾನೊಬ್ಬ ಕನ್ನಡ ಪರ ಹೋರಾಟಗಾರನಾಗಿ ಸೋನು ನಿಗಮ್ ಅವರ ಈ ಹೇಳಿಕೆಯನ್ನು ಖಂಡಿಸ್ತೀನಿ. ಯಾವುದೇ ಕಾರಣಕ್ಕೂ ಅವರು ಕ್ಷಮೆ ಅನ್ನೋದನ್ನು ಕೇಳದೆ ಹೋದರೆ ಅವ್ರದ್ದು ಯಾವುದೇ ಕಾರ್ಯಕ್ರಮ ಕರ್ನಾಟಕದಲ್ಲಿ ನಡೆಯೋದಕ್ಕೆ ಬಿಡೋದಿಲ್ಲ. ಇದು ಸತ್ಯ. ವಾಣಿಜ್ಯ ಮಂಡಳಿ ಅವ್ರೇನು ತೀರ್ಮಾನ ಬೇಕಾದ್ರೂ ತೊಗೊಳ್ಳಿ. ಯಾಕೆಂತ ಹೇಳಿದ್ರೆ ನಾನೊಬ್ಬ ಮಾಜಿ ಅಧ್ಯಕ್ಷನಾಗಿ ಒಬ್ಬ ಕನ್ನಡ ಪರ ಹೋರಾಟಗಾರನಾಗಿ ಮಾತಾಡ್ತಾಯಿದ್ದೀನಿ. ವಾಣಿಜ್ಯ ಮಂಡಳಿದು ಕೂಡ ಜವಾಬ್ದಾರಿ ಇದೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗಾಗಲೇ ತೀರ್ಮಾನ ಮಾಡಿದ್ದಾರೆ. ಎಲ್ಲ ಸಂಗೀತ ಕಲಾವಿದರನ್ನ, ನಿರ್ಮಾಪಕರನ್ನ, ನಿರ್ದೇಶಕರನ್ನ ಎಲ್ಲರನ್ನು ಕರೆಸಿ ಅವ್ರ ಮೇಲೆ ಏನು ಕ್ರಮ ತೊಗೋಬೇಕು ಅನ್ನೋದನ್ನು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಒಂದಂತೂ ಸತ್ಯ, ಸೋನು ನಿಗಮ್ ಅವ್ರ ಮೇಲೆ ಯಾವುದೇ ಮುಲಾಜಿಲ್ಲದೆ ಅವ್ರ ಮೇಲೆ ಕ್ರಮ ತೊಗೋಬೇಕು ಅಂತ ಹೇಳಿಬಿಟ್ಟು ನಾನೊಬ್ಬ ಕನ್ನಡ ಪರ ಹೋರಾಟಗಾರನಾಗಿ ಒಬ್ಬ ಮಾಜಿ ಅಧ್ಯಕ್ಷನಾಗಿ ವಾಣಿಜ್ಯ ಮಂಡಳಿ ಮೇಲೆ ಒತ್ತಾಯವನ್ನು ಹೇಳ್ತಾಯಿದ್ದೀನಿ.